ನೀವೇನಾದ್ರು ಆರ್ಎಕ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರ್ಗು ನೋಡಿ. ಆರ್ಎಕ್ಸ್ ನ ಇದ್ದರು ಚಪ್ರಿಗಳು ಅಂತಾರೆ. ಆರ್ಎಕ್ಸ್ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಚಪ್ರಿಯನ್ನು ಧರಿಸಬೇಕು. ಆಮೇಲೆ ನಾನಾ ತರ ಬಂಕರ್ಗಳು ಐತದೆ. ಯಾವ ಡೀಲರ್ ತೋರ್ಸ್ಬಿಟ್ಟು ಈ ತರ ವೆರಿ ರೇರ್ ಕೊಡ್ತಾರೆ ಕೊಡಲ್ಲ ಅಂತಲ್ಲ, ಅವ್ರು ಕೊಡೋ ದುಡ್ಡಿಗೆ ವರ್ತನ್ಸ್ಬೇಕು ಅಂತ ಬಿಚ್ಚಿ ತೋರಿಸ್ತಾ ಇರೋದು. ಚಿನ್ನ ತಗೊಂಡ್ರೆ ತಗೋಬಹುದು. ಈಗ ತಗೊಳ್ಳೋದು ಕಷ್ಟ ಅಂತ ಬರ್ತಿದೆ. ಚಿನ್ನ ಶೋರೂಮ್ ಅಲ್ಲಿ ಸಿಗುತ್ತೆ, ಗಾಡಿ ಶೋರೂಮ್ ಅಲ್ಲಿ ಸಿಗ್ತಿಲ್ಲ. ಬ್ರದರ್ ಮೈಂಡ್ ಅಲ್ಲಿ ಏನ್ ನೋಡ್ತೈತೆ ನನ್ಗಂತೂ ಗೊತ್ತಿಲ್ಲ. ಗಾಡಿ ಕಂಡೀಷನ್ ಹುಡುಕಿದೀನಿ, ಗಾಡಿ ಹುಡುಕ್ಬೇಕು. ಮುಂದೆ ಅವರು ಬಿಟ್ಟಿದ್ದು ನಮ್ ಪ್ರಯತ್ನ ನಾನೆಲ್ಲ ಮಾಡಿದೀನಿ. ಗಾಡಿ ಏನೇ ಇದ್ರು ಇಲ್ಲ ನೋಡ್ಬೋದು. ನಾವಿವತ್ತು ಮೈಸೂರಿಂದ ಮಂಡ್ಯ ಬಂದಿದ್ವಿ. ಮಂಡ್ಯದಿಂದ ಮದ್ದೂರು ಹೋಗ್ಬೇಕು. ವಿಷಯ ಏನಪ್ಪಾ ಅಂದ್ರೆ ನಮ್ಮ ಅಣ್ಣ ಅವರು ಗಾಡಿ ತಗೋಬೇಕು ಅಂತಿದ್ದಾರೆ, ಅವ್ರ ಜೊತೆ ಬಂದಿದೀವಿ. ಗಾಡಿ ನೋಡ್ತಿರೋದು ತುಂಬಾ ವರ್ಷದಿಂದ ಗಾಡಿ ನೋಡ್ತಿದ್ದಾರೆ. ಗಾಡಿ ಮೇಲೆ ಅಷ್ಟು ಕ್ರೇಜ್ ಇದೆ. ಇಲ್ಲಿಂದ ಕೇರಳವರೆಗೂ ಹೋಗಿ ಬಂದಿದ್ವಿ ನಾವು ಒಂದ್ಸಲಿ. ಕೇರಳ ಗಾಡಿ ಇಷ್ಟ ಆಗ್ಲಿಲ್ಲ. ಇವಾಗ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ನೋಡ್ತಾ ಇದೀವಿ. ಮಂಡ್ಯದಲ್ಲೇ ವೆಯ್ಟ್ ಮಾಡಿ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಮಂಡ್ಯದಲ್ಲೇ ವೆಯ್ಟ್ ಮಾಡ್ತಿದೀವಿ. ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ ಮದ್ದೂರು. ಅವ್ರು ಕಾಲ್ ಮಾಡಿದ್ಮೇಲೆ ಮತ್ತೆ ಇವಾಗ ಇಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಚಾನಲ್ಗೆ ನೀವೇನಾರು ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರ್ತವೆ, ಫಾಲೋ ಮಾಡ್ಕೊಳ್ಳಿ. ನಾನು ಲಾಸ್ಟ್ ಟೈಮ್ ಆರ್ಎಕ್ಸ್ ತೊಗೊಳಕ್ಕಿಂತ ಮುಂಚೆ ಏನೇನು ಚೆಕ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಇನ್ನೊಂದು ವಿಷಯನೂ ಹೇಳಿದ್ದೆ. ಆರ್ಎಕ್ಸ್ ಯಾರ್ಯಾರು ಸೇಲ್ ಮಾಡಿದ್ರು, ಸೇಲ್ ಮಾಡಿದ್ಮೇಲೆ ಇವಾಗ್ಲೂ ಸಹ ರಿಗ್ರೆಟ್ ಮಾಡ್ತಿದ್ದಾರೆ ಅಂತ. ಇವರು ಅದೇ ತರ ಲಾಸ್ಟ್ ಟೈಮ್ ಅವ್ರದ್ದೊಂದು RX 100 ಸೇಲ್ ಮಾಡಿದ್ರು. ಸೇಲ್ ಮಾಡಿ ತುಂಬಾ ವರ್ಷ ಆಗಿದೆ. ಈಗಲೂ ಸಹ ಗಾಡಿ ಯಾಕೆ ಕೊಟ್ಟೆ ಅಂತ ಅಂತಿರ್ತಾರೆ. ಅದೇ ಕಾರಣಕ್ಕೋಸ್ಕರ ಇವಾಗ ನಾವು ಒಂದು RX 135 ತೊಗೊಳಕ್ಕೆ ಅಂತ ಹೋಗ್ತಿದೀವಿ. ನಾವು ಮಂಡ್ಯ ಬಂದು ಅರ್ಧ ಮುಕ್ಕಾಲು ಗಂಟೆ ಆಯ್ತು. ಇಲ್ಲೇ DC ಆಫೀಸ್ ಮುಂದೆ ಕೂತಿದೀವಿ. ಇನ್ನೂ ಫೋನ್ ಮಾಡಿಲ್ಲ ಅವ್ರಿನ್ನು. ವೆಯ್ಟ್ ಮಾಡ್ತಾ ಇದೀವಿ. ಇನ್ನು ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಟೈಮ್ ಆಕ್ಚುಲಿ 11 ಗಂಟೆ ಆಗಿರಬಹುದು, ಕ್ಲಾರಿಟಿ ಇಲ್ಲ. ಇವಾಗ ಕಾಲ್ ರಿಸೀವ್ ಮಾಡಿದ್ರು. ಇವಾಗ ಅದ್ಯಾವುದೋ ಸರ್ಕಲ್ಗೆ ಬರಕ್ ಹೇಳಿದ್ದಾರೆ. ಸರ್ಕಲ್ ಹತ್ರ ಹೋಗಿ ಅವ್ರನ್ನ ಮೀಟ್ ಮಾಡಿ ನೆಕ್ಸ್ಟ್ ಗಾಡಿ ನೋಡಕ್ ಹೋಗ್ಬೇಕು. ಈಗ ನಾವು ಯಾರ ಹತ್ರ ಗಾಡಿ ನೋಡಕ್ ಹೋಗ್ತಿರೋದು? ಆಕಾಶ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಕೊಂಡ್ ಬಂದಿದೀವಿ. ಅವ್ರು ಇವಾಗ ಲೊಕೇಶನ್ ಮಂಡ್ಯದಲ್ಲೇ ಇದೆ ಅಂತ ಹೇಳಿದ್ದಾರೆ. ಇವಾಗ ಮಂಡ್ಯಲ್ಲೇ ವೆಯ್ಟ್ ಮಾಡ್ತಿದೀವಿ. ರಾಮನವಮಿ ಪ್ರಯುಕ್ತ ನಾವು ಮಂಡ್ಯದ ಗಲ್ಲಿ ಗಲ್ಲಿ ತಿರುಗ್ತಿದೀವಿ. ಚದುರಂಗಿ ನನ್ನ ಮಗನೇ ಬಾ ನಿನ್ಗೈತೆ. ಗಲ್ಲಿ ಗಲ್ಲಿ ಅಲ್ಲ, ಮೇನ್ ರೋಡೆ. ನಾವು ಬಂದಿದ್ದು ಗಲ್ಲಿ ಗಲ್ಲಿ. ಇವಾಗ ಅವ್ರ ಲೊಕೇಶನ್ ಕರೆಕ್ಟಾಗಿ ಕಳಿಸ್ತಿಲ್ಲ. ಕಾಲ್ ಪಿಕ್ ಮಾಡ್ತಾರೆ, ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಪಕ್ಷ ಲೊಕೇಶನ್ ಕಳ್ಸಿದ್ರೆ ನಾವು ಹೋಗ್ಬೋದು. ಫ್ಯಾಕ್ಟ್ರಿ ಸರ್ಕಲ್ ಹೇಳಿದ್ರು ಗೊತ್ತಾಗ್ಲಿಲ್ಲ. ಆ ಸರ್ಕಲ್ನೇ ಹುಡ್ಕೊಂಡು ಹೋಗ್ತಾ ಇದೀವಿ ಮುಂದೆ. ಮಮ್ಮಿ ಗಾಡಿ ತೋರ್ಸೋಕ್ ಬರೋರೆ ಗಾಡಿ ಬಿಟ್ಟು ನಡ್ಕೊಂಡ್ ಬಂದಾರೆ. ಬಜೆಟ್ ಹಾಕಿ ಒಳ್ಳೆ ಗಾಡಿ ಕೊಡೋ. 135 ಬೇಕಾ 100 ಬೇಕಾ? 100 ಆಗಲ್ಲ. 100 ಚೆನ್ನಾಗಿರೋದೈತೆ ನೋಡವಾ, ಹೋಗವಾ? ಅವ್ರು 180 ಹೇಳ್ತಿದ್ದಾರೆ. ನಮಗೆ 180 ಬಜೆಟ್ ಇಲ್ಲ. 100ಗಿಂತ ನಾವು ನೋಡ್ತಿರೋದು 135. ಹಂಗಾಗಿ ನಾವು 135ಗೆ ಹುಡುಕ್ತೀವಿ. ಸೆಟ್ ಆದ್ರೆ ಓಕೆ, ಇಲ್ಲಾಂದ್ರೆ ಓಕೆ. ನಾವಿವಾಗ ಒಂದು RX 100 ನೋಡೋಕೆ ಹೋಗ್ತಿದ್ದೀವಿ. ನಾವು ನೋಡೋಕೆ ಬಂದಿದ್ದು RX 135. ಇವ್ರ ಹತ್ರ ಒಂದು RX 100 ತುಂಬ ಚೆನ್ನಾಗಿ ರಿಸ್ಟೋರ್ ಮಾಡಿದ್ದೀವಿ. ಒಂದು ನೋಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ RX 135 ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ RX 100 ನೋಡೋಕೆ ಹೋಗ್ತಿದ್ದೀವಿ ನಾವೀಗ. ಒಂದೂವರೆ ಮೇಲೆ ಐತೆ, ಕಳಿಸ್ತೀನಿ ನೋಡಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ಆಚೆ ಕಡೆಯಿಂದ ನೋಡೋಕೆ ಒಂದು ಮನೆ ತರ ಕಾಣಿಸ್ಬೋದು, ಆದ್ರೆ ಒಳಗಡೆ ಒಂದು ಗ್ಯಾರೇಜೇ ಇದೆ. ಇದ್ರೊಳಗಡೆ ಗಾಡಿ ಚೆನ್ನಾಗೈತೆ. 135 ರಿಜಿಸ್ಟರ್ ಗಾಡಿ ಆ ರೇಟ್ಗೆ ಸಿಗ್ತಲ್ಲ, ಅದಕ್ಕೆ ತೋರ್ಸ್ಕೊಂಬಂತ ಹೇಳಕ ಹೋದಿರೋದು. ನಮಗೆಲ್ಲ ಗೊತ್ತಾಗೋಯ್ತು. 100ಗೆ 180 100 ಬೇಜಾರು ಇರೋದು. ಯಾರು 100 135 ಇಲ್ಲ, ಅದು ಇಲ್ಲ. ಈಗ 135 ಕೂಡ ಸಿಗ್ತದೆ, ಏನಿಲ್ಲ, ಹುಡುಕ್ತೀನಿ. ತೆಗಿರಿ ಬರೋ ನೋಡೋದು. ನಮ್ಮ ಈಚೆ ತೆಗಿ. ನಾವು ಒಳಗಡೆ ನಿಂತಿದ್ದು RX 100 ಟೆಸ್ಟ್ ತೊಗೊಳೋಣ ಅಂತ ಆಚೆ ಬಂದೆ. ಆಚೆ ಬಂದಾಗ ನೋಡ್ತೀನಿ ಒಂದು ಲೆಜೆಂಡ್ ಗಾಡಿ ನಿಂತಿತ್ತು ಇಲ್ಲೊಂದು.
RX ಲವರ್ಸಿಗೆ ಇಷ್ಟು ತೋರಿಸಿದ್ರೆ ಸಾಕು ಅನ್ಸುತ್ತೆ, ಯಾವ ಗಾಡಿ ಅಂತ ನೀವೇ ಹೇಳ್ಬಿಡ್ತೀರಾ. ಈ ಗಾಡಿ ನೋಡಿದ ಕೂಡಲೇ ನನಗೂ ಅನ್ನಿಸ್ತು ಈ ಗಾಡಿ ತಗೋಬೇಕು ಅಂತ. ಆದ್ರೆ ಇವಾಗ ನಡೀತಿರೋ ಬಜಾರ್ ರೇಟಲ್ಲಿ ಇವ್ರಿಗೆ ಕೊಡೋಷ್ಟು ದುಡ್ಡು ನಾನಿಟ್ಟಿಲ್ಲ ಗುರು. ಅರ್ಥ ಆಯ್ತು ಅನ್ಸುತ್ತೆ. ನೀವು ಯಾರೇ ಗಾಡಿ ತೊಗೊಳಕ್ ಹೋಗ್ತಿದ್ದೀನಿ ಅಂದ್ರೆ ಗಾಡಿ ಕಲರು, ಗಾಡಿ ನಂಬರು ಅದನ್ನ ನೋಡಿ ತೊಗೊಳಕ್ ಹೋಗ್ಬಿಡಿ. ಮೇನ್ ನೋಡ್ಬೇಕಾಗಿರೋದು ಇಂಜಿನ್, ಬೋರು, ಚಾರ್ಸಿ ಅದನ್ನು ಫಸ್ಟ್ ಚೆಕ್ ಮಾಡಿ. ನೆಕ್ಸ್ಟ್ ನೀವು ಏನಿದೆ ಅದನ್ನ ಪ್ರೊಸೀಜರ್ ಚೆಕ್ ಮಾಡ್ಕೊಳ್ಳಿ. ಔಟ್ಲುಕ್ ಚೆನ್ನಾಗಿದೆ ಅಂತ ಗಾಡಿ ತೊಗೊಳಕ್ ಹೋಗ್ಬಿಡಿ ಯಾವತ್ತು. ಮೇನ್ ನೋಡ್ಬೇಕಾಗಿರೋದು ಇಂಜಿನ್ ನೋಡಿ ಆಮೇಲೆ ನೀವು ಗಾಡಿ ತಗೊಳ್ಳಿ. ಸ್ಟಾರ್ಟ್ ಮಾಡಂತ ಬಿಡು. ಪೆಟ್ರೋಲ್ ತೆಗ್ದಿದ್ದೀನಿ, ಪೈಪ್ ತೆಗ್ದಿದ್ದೀನಿ. ಗಾಡಿ ಚೆನ್ನಾಗಿರೋ ಸಿಕ್ತರೆ ನೀವು ಔಟ್ಲುಕ್ ಯಾವ್ದು ಬೇಕಾದ್ರೂ ಮಾಡಿಸ್ಕೋಬೋದು. ಗಾಡಿ ಚೆನ್ನಾಗಿರೋ ಸಿಕ್ತಂದ್ರೆ ಗಾಡಿ ಮೇಲೆ ಫೀಲಿಂಗ್ಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಆಮೇಲೆ ಖರ್ಚು ಮಾಡಿದ್ದಕ್ಕೂ ನಿಮ್ಗೆ ಏನು ಲಾಸ್ ಅನ್ಸಲ್ಲ. ಸೊ ನೀವು ಬೆಟರ್ ಒಬ್ರು ಮೆಕ್ಯಾನಿಕ್ನ ಹೆಲ್ಪ್ ತೊಗೊಂಡು ಜೊತೆಗೆ ಕರ್ಕೊಂಡೋಗಿ ಒಬ್ರು ಮೆಕ್ಯಾನಿಕ್ನ. ಏನಕ್ಕೆ ಇಂಜಿನ್ ನಾಯ್ಸು ಏನಿರುತ್ತೆ, ಚಾರ್ಸಿ, RC ಕಾರ್ಡು ಎಲ್ಲ ಚೆಕ್ ಮಾಡೋರು ನಿಮಗೆ ಕ್ಲಾರಿಟಿ ಕೊಡ್ತಾರೆ. ನೀವು ಡೈರೆಕ್ಟ್ ಪಾರ್ಟಿ ಇಲ್ಲ ಡೀಲರ್ ಹತ್ರ ಹೋಗ್ತೀನಿ ಅಂದ್ರೆ ಅವ್ರು ಏನು ಮಾಡಿರ್ತಾರೆ ನಿಮ್ಗೆ ಏನು ಗೊತ್ತಾಗಲ್ಲ. ನೀವು ಹೊಸದಾಗಿ ಏನಾರ ಗಾಡಿ ತೊಗೊಂಡಿದ್ದೀನಿ ಅಂದ್ರೆ ಗಾಡಿ ಇಂಜಿನ್ ನಾಯ್ಸು, ಅದರಲ್ಲಿ ಚಾರ್ಸಿ ಎಲ್ಲಿ ಕಟ್ ಆಗಿರ್ಬೋದು, ಏನ್ ಪ್ರಾಬ್ಲಮ್ ಇದೆ, ಗಾಡಿ ಚಾರ್ಸಿ ಪ್ರಾಬ್ಲಮ್ ಇದೆಯಾ ಎಲ್ಲ ನಿಮಗೆ ಗೊತ್ತಾಗಲ್ಲ. ಏನಕ್ಕೆ ಮೆಕ್ಯಾನಿಕ್ ಆದ್ರೆ ಅವ್ರಿಗೆ ಐಡಿಯಾ ಇರುತ್ತೆ ಎಲ್ಲಿ ಚೆಕ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಬಂದಿರುತ್ತೆ ಅಂತ. ನಮ್ಮ ಬ್ರದರ್ ಫಿಕ್ಸ್ ಆಗಿ ಬಂದಿದ್ರು 135 ತಗೋಬೇಕು ಅಂತ. ಅದಕ್ಕೋಸ್ಕರ ನಾವು 100 ಟ್ರಯಲ್ ನೋಡಿದ್ವಿ. ಅವ್ರು ನಮ್ಮ ಗಾಡಿ ಇಷ್ಟ ಆಗಲಿಲ್ಲ. 135 ತಗೋಬೇಕು ಅಂತ ಫಿಕ್ಸ್ ಆಗಿರೋರಿಗೆ 135 ಕೊಡಿಸ್ಬೇಕು ಅಂತ ಬಿಟ್ಟು ವಾಪಸ್ ಇವಾಗ ರಿಟರ್ನ್ ಮಂಡ್ಯ ಹೋಗ್ತಾ ಇದ್ವಿ. ನಾವು ಗಾಡಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಬಂದಿದ್ವಿ. ನೋಡಿದ್ರೆ 100 ಒಂದು ತೋರಿಸ್ಬಿಟ್ಟು ಅದು ಇಲ್ಲ ಅಂತ ಹೇಳ್ತಾವ್ರೆ. 180 2 ಅಂತ ಹೇಳ್ತಿದ್ದಾರೆ. ರೈತರು ಇನ್ನೊಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡ್ತೀವಿ. ಬರೀ ನೋಡಿ ಅಂತ ಹೇಳಿದೀವಿ. ಬರೋ ಅಲ್ಲಿ ನೋಡ್ತಾವ್ರೆ, ಸಿಕ್ಕರೆ ಅಡ್ಜಸ್ಟ್ ಮಾಡಕ್ ಟ್ರೈ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅದನ್ನೇ ಅನ್ಕೊಂಬಂದಿದ್ವಿ. ಇವ್ರ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದಿದ್ವಿ. ಎಕ್ಸ್ಪೆಕ್ಟೇಷನ್ ಬ್ರೇಕ್ ಮಾಡ್ತಿದ್ದಾರೆ ಅನ್ಕೊಂತೀನಿ. ಗಾಡಿ ಕೊಡ್ಸೋಕ್ ನಾವು ಏನೇನೋ ಪ್ರಯತ್ನ ಮಾಡ್ತಾ ಇದೀವಿ. ಏನು ಅಂತಾನೆ ಅರ್ಥ ಐತಲ್ಲ ಬಜಾರು. ಬಸ್ಸಲ್ಲಿ ಡಿಮ್ಯಾಂಡ್ ಮಾಡೋರೆ ನಾವು, ನಮ್ಗೆ ಗಾಡಿಗಳಿಲ್ಲ ಅನ್ನೋ ಡಿಮ್ಯಾಂಡ್ ಐತೆ. ಕಸ್ಟಮರ್ ಪಾಪ ನಂಬಿಕೆ ಮಾಡಿ ಬಂದವ್ರೆ. ಎಲ್ಲಾ ಕಡೆ ಎಂಕ್ವೈರಿ ಮಾಡ್ತಾ ಇದೀನಿ. ನೋಡೋಣ ಏನಾರ ಅಕಸ್ಮಾತ್ ಆದ್ರೆ ಖಂಡಿತವಾಗ್ಲೂ 95% ಟ್ರೈ ಮಾಡ್ತಾ ಇದೀನಿ. ಊರು ಡ್ರೀಮ್ ಬೈಕ್ ಬಹಳ ಕಷ್ಟಪಟ್ಟು ತಗೊಳಕ್ ಬಂದವ್ರೆ. ಏನೇನೋ ಮಾಡ್ತಾ ಇದೀವಿ. ಟ್ರೈ ಮಾಡಿ ಗಾಡಿ ಕೊಡ್ಸಕ್ಕೆ. ನಾವು ಸುಮಾರು ತಿಂಗಳಿಂದ ವೆಯ್ಟ್ ಮಾಡಿದ್ವಿ. ಹೇಳಿದ್ರು ಕೊಡಿಸ್ತೀವಿ ಅಂತ. 100 ತೋರಿಸಿದ್ದಾರೆ. ನಮ್ಗೆ 100ಗಿಂತ 135 ಅಂತಾನೆ ಬಂದಿದ್ವಿ ನಾವು. ಅದಕ್ಕೆ ಹೇಳಿದ್ದಾರೆ ಹಾಫ್ ಅನ್ ಅವರ್ ಟೈಮ್ ಕೊಡಿ, ಹಾಫ್ ಅನ್ ಅವರ್ ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ದಾರೆ. ಯಾರು ಇನ್ನೂ ಒಂದು 10 ನಿಮಿಷ ಟ್ರೈ ಮಾಡಿ ನೋಡ್ತೀನಿ. ಸಿಕ್ಕಿದ್ರೆ ಅವ್ರ ಅದೃಷ್ಟ ಕೊಡಿಸ್ಕೊಡ್ತೀವಿ. ವೆಯ್ಟ್ ಮಾಡೋಣ. ಇನ್ನೂ 10 ನಿಮಿಷ ಅಲ್ಲ, ಇನ್ನೂ ಒಂದು 1/4 ಗಂಟೆ ವೆಯ್ಟ್ ಮಾಡೋಣ. ಸಿಗ್ಲಿಂತ ನಾವು ಬಯಸ್ತೀವಿ. ನಮ್ಮ ಕಣ್ ಮುಂದೆನೇ ಎಷ್ಟೊಂದು RX ನಿಂತಿದೆ, ಓಡಾಡ್ತಿದೆ, ನಮಗ್ ಸಿಗ್ತಾ ಇಲ್ಲ. ಅದಕ್ಕೆ ಅದನ್ನ ನಾವು ಎದುರುಗಡೆ ಒಂದು ಮೆಕ್ಯಾನಿಕ್ ಶಾಪ್ ನಿಂತಿದೆ, ಕಾಣಿಸ್ತೀವಿ ಅನ್ಕೊಂತೀನಿ. ಆ ಮೆಕ್ಯಾನಿಕ್ ಶಾಪ್ ಅಲ್ಲಿ 5-6 ಗಾಡಿಗಳಿದೆ. ಆ ಕಡೆ ಪಕ್ಕದಲ್ಲಿ ಒಂದು 3-4 ಗಾಡಿ ಇದೆ. ರೆಡಿ ಮಾಡಕ್ ಬಂದಿರೋ ಎಲ್ಲ ರೆಡಿ ಮಾಡಿಸ್ಕೋರೆ, ಎಲ್ಲ ಸೇಲ್ ಮಾಡ್ತಾರೆ. ನಮಗೆ ಕೊಡೋಕೆ ಒಂದು ಗಾಡಿ ಸಿಗ್ತಾರೆ. ದಿನ ನಾವು ಸ್ಟಾರ್ಟಿಂಗ್ ನೋಡಿದಾಗ 110, 120 ಆ ಬಜೆಟೇ ನಮ್ಗೆ ತುಂಬಾ ಜಾಸ್ತಿ ಅನಿಸುತ್ತೆ. 1.5ವರೆಗೂ ಅಡ್ಜಸ್ಟ್ ಮಾಡಿದ್ರು 1.5 ಕಡಿಮೆ ಆಗ್ತಿದೆ. 1.80 2 ಲಕ್ಷ ಹತ್ರ ಮಾತಾಡ್ತಿದಾರಲ್ಲ. ಗಾಡಿ ತಗೊಂಡ್ತಾ ಇದ್ರೆ ಅರ್ಧ ಗಂಟೆಗೆ ಹೋಗ್ಬಿಟ್ಟು ಸೈನ್ ಮಾಡ್ಬಿಟ್ಟು ಕ್ಯಾಶ್ ಕೊಟ್ಟು ಎಸ್ಕೊಂಡು ಬಂದ್ಬಿಡೋದು. ಶೋರೂಮ್ ಸಿಗ್ತೇ ಅಲ್ವೇ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಚಿನ್ನ ತಗೊಂಡ್ರೆ ತಗೋಬಹುದು. ಈಗ ಕಷ್ಟ ಅಂತ ಬರ್ತಿದೆ. ಚಿನ್ನ ಶೋರೂಮ್ ಸಿಗುತ್ತೆ, ಗಾಡಿ ಶೋರೂಮ್ ಸಿಕ್ಕಿಲ್ಲ. RX ನ ಇಟ್ಟರು ಚಪ್ರಿಗಳು ಅಂತಾರೆ. RX ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಚಪ್ರಿಯನ್ನು ಬರೀತಿ ಗೊತ್ತು. RX ನ ಇಟ್ಟು ಅದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಗೆ. RX ಗೊತ್ತು, ಇಂಡಿಯಾದಿಂದ ಮಂಡ್ಯವರೆಗೂ ಎಲ್ಲ ಗೊತ್ತು. RX ಯಾರ್ಯಾರು ಚಪ್ರಿ ಅಂತಿದ್ದಾರೆ ತಗೊಂಡೋಗಿ ಹೋಗಿ ಅದ್ರ ರೇಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಚಪ್ರಿ ಅಂತ ಯಾರ್ಯಾರು ಮಾತಾಡ್ತಿದ್ದೀರಲ್ಲ, ಆ ಗಾಡಿ ತಗೋಬೇಕು ಮತ್ತೆ ಆ ಗಾಡಿ ಕಂಡೀಷನ್ ಇರೋದು ಸಿಗ್ಬೇಕು ಅಂದ್ರೆ ಹುಡ್ಕಾಡ್ಬೇಕಾದ್ರೆ ಗೊತ್ತಾಗುತ್ತೆ ಅದ್ರ ಗಾಡಿ ಇರೋ ಡಿಮ್ಯಾಂಡ್ ಮತ್ತೆ ನಿಮಗೆ ಯಾಕೆ ಆ ಗಾಡಿ ಲೆಜೆಂಡರಿ ಅಂತ ಅನ್ಸುತ್ತೆ. ಚಪ್ರಿ ಅನ್ನೋರು ಜಸ್ಟ್ ನೀವು ತಗೊಳೋಕ್ಕಿಂತ ಬರೀ ಒಂದು ಜಸ್ಟ್ ಎನ್ಕ್ವೈರಿ ಮಾಡಿ ಗೊತ್ತಾಗುತ್ತೆ. ಇಷ್ಟೊತ್ತರೆಗೂ ಹುಡ್ಕಾಡಿ ಆಕಾಶ್ ಬರು ನಮಗೋಸ್ಕರ ಗಾಡಿ ತಂದಿದ್ದಾರೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ನೋಡು ರೇಟ್ಗೆ ಕಟ್ಟಿ ತಗೋಬಹುದು. ದೇವರಣೆ ಹಾಕ್ಸಿಲ್ಲ ಇನ್ನೂ ಸಾಧ್ಯನೇ ಇಲ್ಲ ಇನ್ ಕಮ್ಮಿ ಸಿಗಕ್ಕೆ. ಫೈನಲ್ ಆಪ್ಷನ್ ಇದೆ. ಆದ್ರೆ ಎಲ್ಲಾ ತರ ಗಾಡಿ ಮುಂದ್ಬಿಟ್ಟೆ ಮಂಡ್ಯ ರೀನಂಬರ್ ಆಗೈತೆ. ಗಾಡಿ ರನ್ನಿಂಗ್ ಟೈರ್ ಗೇರ್ ಎಲ್ಲ ಹೊಸೈತೆ. ಬಾಕ್ಸ್ ಎಲ್ಲ ಚೆನ್ನಾಗೈತೆ. ಸಿಲ್ವರ್ ಐಟಮ್ ಎಲ್ಲ ಪೇಂಟಿಂಗ್ ಆಗೈತೆ. ಫೈನಲ್ ಆಪ್ಷನ್ ಬಂದು ಗಾಡಿ ಐತೆ. ಕಸ್ಟಮರ್ ಕರ್ಕೊಂಡು ಒಂದು ರೌಂಡ್ ಹೊಡಿತೀನಿ. ಬ್ರದರ್ ಮೈಂಡ್ ಅಲ್ಲಿ ಏನ್ ನೋಡ್ತೈತೆ ನನ್ಗಂತೂ ಗೊತ್ತಿಲ್ಲ. ಗಾಡಿ ಕಂಡೀಷನ್ ಹುಡುಕಿದೀನಿ. ಗಾಡಿ ಹುಡುಕ್ಬೇಕು. ಮುಂದೆ ಅವ್ರಿಗೆ ಬಿಟ್ಟಿದ್ದು. ನಮ್ ಪ್ರಯತ್ನ ನಾನೆಲ್ಲ ಮಾಡಿದೀನಿ.
ಬ್ರೋ ನೀವೇ ಹೇಳಿ ಏನು ಖರ್ಚು ಇರ್ಬೋದು ಗಾಡಿ ನಾವು ತಗೊಂಡೋದ್ರೆ ಏನು ಖರ್ಚು ಮಾಡಬೇಕಾಗುತ್ತೆ ಇವಾಗ? ಬ್ರೋ ಬರೀ 1 ಮೀಟ್ರ್ ಬಿಟ್ರೆ ಅದಕ್ಕೇನು ಖರ್ಚಿಲ್ಲ. ಎಮ್ಮಿರಿ ಇಷ್ಟವ್ರಿಗೆ ಗ್ಯಾರಂಟಿ ಇರಲ್ಲ. ಬಟ್ ಒಬ್ಬ ಡೀಲರ್ ಆಗಿಗಿಂತ ಒಬ್ಬ ವ್ಯಕ್ತಿಯಾಗಿ ಹೇಳೋದು ಬಂದರೆ ಗಾಡಿ ಚೆನ್ನಾಗಿ ಹೆಂಗೆ ಮಾಡ್ತೀರಾ ಬ್ರೋ? ಎಲ್ಲರೂ ಆಯ್ತು. ಓಕೆನಾ, ಏನು ನಿಮ್ಮ ಮೇಲೆ ಡಿಪೆಂಡ್. ಗಾಡಿ ಕಂಡೀಷನ್ ಹೆಂಗಿದೆ ನೀವೇ ಹೇಳ್ಬಿಡಿ. ಬೋರ್ ಸೈಜು, ಬೋರ್ ಸೈಜು ಕೇಳ್ಕೊತೀನಿ. ನನಗೆ ಗಾಡಿ ಮೇನ್ ಡಿಪೆಂಡ್ ಆಗೋದೇ ಬೋರಲ್ಲಿ. E3 ಬೋರ್ ಇದೆ ಗಾಡೀಲಿ. 40L 101 ಕಾರ್ಪೊರೇಟ್ರು. ಒರಿಜಿನಲ್ಲು 1 mm ಮೇಲೆ ಐತೆ. 1 mm ಮೇಲಿದೆ. ಸ್ಲೀವ್ ಇಲ್ಲ. ಸ್ಲೀವ್ ಇಲ್ಲ, ಯಾವುದಿಲ್ಲ. ಪಿಚ್ ನೋಡ್ಕೊಳ್ಳಿ. 140 1.5 ಗಾಡಿ ಇಲ್ಲ ಯಾವುದು. ಪಾರ್ಟಿ ಗಾಡಿ ಏನೇ ಇದ್ರು ಇಲ್ಲೇ ನೋಡ್ಕೋಬೇಕು. 100 ಓಡ್ತದೆ ಗಾಡಿ, 100 ಓಡ್ತದೆ ಗಾಡಿ. ಪೀಟ್ ಹೋಗಿದೆ. ಏನು ಮಾಡಲು ಬ್ರೋ ಗಾಡಿ? ಬ್ರೋ ಇಲ್ಲಿ ಚಾರ್ಸಿ ನಂಬರ್ ನೋಡಿ ಹೇಳ್ತವ್ರೆ ಏನು ಮಾಡಲು ಅಂತ. ಬೋರು ಒಟ್ಟಿನಲ್ಲಿ ಸ್ಟ್ಯಾಂಡರ್ಡ್ ಬೋರ್ ಇದೆ. ಸ್ಟ್ಯಾಂಡರ್ಡ್ 1 mm ಮೇಲಿದೆ. ನಿಮ್ಮ ಮೇಲೆ ಒರಿಜಿನಲ್ ಬೋರ್ ಐತೆ. 4 ಸಲ 5 ಸಲ ಬೋರ್ ಆಗಿರ್ತದೆ. ಬಿಚ್ ನೋಡ್ಕೊಂಡು ಗಾಡಿ ತಗೊಳ್ಳಿ. ಗಾಡೀಲಿ ನಾನು ಹೇಳಿದ್ದೆ ನೋಡಿ, ಲಾಸ್ಟ್ ವಿಡಿಯೋದಲ್ಲ ಹೇಳಿದ್ದೆ, ಇದರಲ್ಲಿ ಬೋರ್ ನಂಬರು ಎಲ್ಲ ಕರೆಕ್ಟ್ ಆಗಿದೆ. ಇಂಜಿನ್ ನಂಬರ್ ಕರೆಕ್ಟ್ ಆಗಿದೆ. ಅದು ಒಂದು ಬೇರೆ ಮಾಡಿಲ್ಲ. ಇಂಜಿನ್ ನಂಬರ್ ಚೆನ್ನಾಗಿದೆ. ಗಾಡಿ ಒಟ್ಟಿನಲ್ಲಿ ಲೈಟಾಗಿ ಪೇಂಟ್ ಆಗಿದೆ. ಇದು ಇಂಜಿನ್ ಕವರ್ ಪೇಂಟ್ ಆಗಿದೆ, ಟ್ಯಾಂಕ್ ಪೇಂಟ್ ಆಗಿದೆ. ಓಕೆ, ಒಂದು ಚೆನ್ನಾಗಿದೆ ಗಾಡಿ, ನೋಡ್ಬೋದು. ನೋಡಿದೀವಿ ಗಾಡಿ ಒಳಗಡೆ ಹೆಂಗಿದೆ ಗೊತ್ತಿಲ್ಲ. K11 ರಿಜಿಸ್ಟ್ರೇಷನ್, ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ. ಗಾಡಿ ನೋಡೋಕ್ಕೇನೋ ಚೆನ್ನಾಗಿದೆ, ಗಾಡಿ ಓಡಿಸಿ ನೋಡ್ಬೇಕಷ್ಟೇ. ಗಾಡಿ ಗೇರಲ್ಲಿದೆ. ತೋರ್ಸಕ್ಕೆ ಮಾತ್ರ ನ್ಯೂಟ್ಲು. ಗಾಡಿ ರನ್ ಮಾಡೋಕ್ಕಿಂತ ಮುಂಚೆನೇ ಒಂದ್ಸಲಿ ಗಾಡಿ ರೈಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಬೋರಲ್ಲಿ ಏನಾದ್ರು ಸೌಂಡ್ ಬರ್ತಿದ್ಯಾ ಅಂತ. ಗಾಡಿ ಓಡಿಸ್ ನೋಡಿದ್ವಿ. ಗಾಡಿ ಪಿಕಪ್ ಎಲ್ಲ ಸಖತ್ತಾಗಿತ್ತು. ಬೋರಲ್ಲಿ ಯಾವುದೇ ರೀತಿ ನಾಯ್ಸ್ ಇರಲಿಲ್ಲ. ಇವಾಗ ಪಾರ್ಟಿ ಹತ್ರ ಒಂದು ಮಾತು ಮಾತಾಡಿದ್ದೀವಿ. ನಮ್ಮ ಬಜೆಟ್ ಇಷ್ಟಿದೆ, ಇಷ್ಟರಲ್ಲಿ ಬರುತ್ತಾ ಅಂತ ಕೇಳಿದ್ದೀವಿ. ಬನ್ನಿ ಆಕಾಶ್ ಅವ್ರಿಗೆ ಕೇಳೋಣ ಏನಂತಾರೆ ಅಂತ. ನಾವೀಗ ಲಾಸ್ಟ್ ಫೈನಲ್ ಟೆಚ್ಚಿಗೆ ಬಂದಿದ್ದೀವಿ. ಬ್ರೋ ಪಾಪ ಅವ್ರ ಕೈಲಿ ಆದಷ್ಟು ಟ್ರೈ ಮಾಡಿದ್ದಾರೆ. ಇಲ್ಲಿಂದ ತುಮಕೂರವರೆಗೂ ರೀಚ್ ಆಗಿ ಅಲ್ಲೂ ಇದೆ ಗಾಡಿ, ಅಲ್ಲೂ ಸೇಮ್ ಬಜೆಟ್ ಬೇಡ. ಇದರಲ್ಲಿ ನಮ್ಮ ಬಜೆಟ್ ನಮಗೆ ಸೆಟ್ ಆಗ್ತಿಲ್ಲ. ನಮ್ಮ ಆಪ್ಷನ್ ಬರೆದಿರೋದು ಸಿಕ್ತಿಲ್ಲ ಅಂದರೆ ಇನ್ನೇನು ಆಪ್ಷನ್ ಇಲ್ಲ ನಮಗೆ. ಹೊಸ ಗಾಡಿ ಅದರ ಶೋರೂಮ್ ಗಾಡಿ ತಗೋಬೇಕಷ್ಟೇ. ಥ್ಯಾಂಕ್ ಯು ಬ್ರೋ, ಬೇಜಾರು ಮಾಡ್ಕೊಬೇಡಿ. ಏನು ಮಾಡಿದೆ, ನಮ್ಮ ಪ್ರಯತ್ನ ನಾನು ಮಾಡಿದೆ. ನನ್ನ ಹತ್ರ ಗಾಡಿ ಇದ್ರೆ ಖಂಡಿತವಾಗ್ಲೂ ಒಂದು 10,000 ರೂಪಾಯಿ ಬಿಟ್ಟೆ ಕೊಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಅಣ್ಣವ್ರಿಗೆ 135 ಬೇಕು. 100 ಐತೆ, 100 ಲೈಕ್ ಆಗಿಲ್ಲ. 135 ಕೇಳಿದ್ರು. 135 ಕನ್ವರ್ಟ್ ಗಾಡಿನೂ ಐತೆ, ಬಟ್ ಅವ್ರಿಗೆ 135 ಮಾಡಿರೋ ಫೀಲಿಂಗ್ಸು ಬೇರೆ ಯಾವ ಗಾಡಿ ಮೇಲೆ ಇಲ್ಲ ಅಂತ ಹೇಳಿದ್ರು. ನಾನು ಎಲ್ಲ ಕಡೆ ನೋಡ್ಬಿಟ್ಟೆ. 175 190 ಮಾರ್ಕೆಟ್ ನಡೀತೈತೆ. ಒಂದು ಅರ್ಥನೇ ಐತೆ. ಅವರೇಜ್ ಗಾಡಿ ಅಂತ ಸುಮಾರು ಕಡೆ ಹುಡುಕ್ತೆ. ನಾವು ಪ್ರೈಸ್ ಕಡಿಮೆ ಮಾಡ್ಸಕ್ಕೆ ಟ್ರೈ ಮಾಡಿದ್ವಿ, ಆದರೆ ಅವ್ರು ಒಪ್ಕೊಳ್ಳಿಲ್ಲ. ಅದಕ್ಕೆ ಇವಾಗ ನಾವು ರಿಟರ್ನ್ ಮೈಸೂರು ಹೋಗ್ತಿದ್ವಿ. ಒಂದೊಂದು ಕಡೆ ಗಾಡಿ ಸಿಕ್ತಿಲ್ಲ. ಗಾಡಿ ಸಿಕ್ಕಿದ್ರೆ ನಮ್ಮ ರೇಟಿಗೆ ಯಾವುದು ಬರ್ತಾ ಇಲ್ಲ. ಅವ್ರು ಹೇಳಿದ ರೇಟಿಗೆ 5,000 ರೂಪಾಯಿ ಕಡಿಮೆ ಮಾಡ್ತಾರೆ. ಅವ್ರು ಏನು ಹೇಳಿರೋ ರೇಟು ಅದೇ ಫೈನಲ್ ಅಂತೆ. ಅದಕ್ಕಿಂತ ಕಡಿಮೆ ಯಾರು ಕೊಡೋಲ್ಲಂತೆ. ನಾವು ಜಸ್ಟ್ ಅವ್ರು ಏನು ರೇಟ್ ಹೇಳಿದ್ರು ಅದಕ್ಕೆ 5,000 ಕಡಿಮೆ ಕೇಳಿದ್ವಿ. 5,000 ರೂಪಾಯಿ ಎಲ್ಲ 1 ರೂಪಾಯಿನೂ ಕಡಿಮೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಡಿಮ್ಯಾಂಡ್ ಇರಬೇಕು, ಒಪ್ಕೊಂತೀನಿ. ಆದರೆ ಡಿಮ್ಯಾಂಡ್ ಇದೆ ಅಂತ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ. 1,000 ಕಡಿಮೆ ಇಲ್ಲ ಅಂತೇಳಿ. ಅದರಲ್ಲಿ ಎಕ್ಸ್ಟ್ರಾ ಟ್ರಾನ್ಸ್ಫರು ನಮ್ಮದೇ ಅಂತೆ. ಗಾಡಿ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ 1,000 2,000 ಎಕ್ಸ್ಟ್ರಾ ಆಗುತ್ತೆ. ಇದನ್ನು ನಮ್ಮ ಕೈಯಿಂದನೇ ಹೇಳ್ತಿದ್ದಾರೆ. ಅಂದ್ರೆ ನಿಮ್ ಹೀರೋ ಸೋತೋದ್ನಾ? ಸೋತೋದ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಇಲ್ಲ ನೀವು ಅನ್ಕೊಂತಿರೋ ಥರ ನಾವು ಈ ಕ್ಯಾಂಟ್ರ್ ತಗೊಂಡಿಲ್ಲ. ನಾವಿವತ್ತು ಮತ್ತೆ ರಿಟರ್ನ್ ಮಂಡ್ಯ ಹೋಗ್ತಾ ಇದೀವಿ. ಏನಕ್ಕಪ್ಪ ಅಂದ್ರೆ ನಮ್ಮ ಬ್ರದರ್ಗೆ ಗಾಡಿ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವಾಗ ಅವರು ನಿನ್ನೆ ರಾತ್ರಿನೇ ಅವರು ಪಾರ್ಟಿಗೆ ಕಾಲ್ ಮಾಡಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಸಿದ್ದಾರೆ. ಗಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟು ಮತ್ತೆ ಸ್ವಲ್ಪ ಪ್ರೈಸ್ ಡ್ರಾಪ್ ಮಾಡಿದ್ದಾರೆ. ಇವಾಗ ನಾವಿವಾಗ ಮಂಡ್ಯಕ್ಕೆ ಬಂದಿದ್ದೀವಿ. ಗಾಡಿ ಪಾರ್ಕ್ ಮಾಡಿ ನಿನ್ನೆ ಎಲ್ಲಿ ಗಾಡಿ ನೋಡಿದ್ವಿ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಬಿಡೋಣ. ಕ್ರೆಡಿಟ್ ಪೂರ್ತಿ 2 ಸೇಲ್ಸ್ ಮಾಡ್ತೀನಿ. ನಾವಿಲ್ಲಿಗೆ ಬಂದಮೇಲೆ ಆಕಾಶ್ ಬ್ರೋ ನಮಗೆ ಗಾಡಿ ಸೇಲ್ ಮಾಡ್ತಿರೋ ಪಾರ್ಟಿ ತೋರಿಸಿದ್ರು. ಪಾರ್ಟಿ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ನಾವು ಗಾಡಿ ನೋಡೋಕೆ ಹೊರಟ್ವಿ.
ಸೀಟ್ ಹೊಸದೈತೆ, ಹ್ಯಾಂಡ್ಲು ಹೊಸದೈತೆ, ಬಟರ್ಫ್ಲೈ ಹೊಸದೈತೆ, ಬ್ರೇಕ್ ಪೆಡ್ಲು ಹೊಸದೈತೆ, ಕಿಕ್ಕರ್ ಹೊಸದೈತೆ, ಎಲ್ಲ ಕರೆಕ್ಟ್ ಐತಲ್ಲ. 2 ಟೈರ್ ಹೊಸದೈತೆ, ಬಾಕ್ಸು. ಬರೀ ಗಾಡಿ ತರಿಸಿ ತಮಿಳ್ನಾಡಿಂದ ಓಡಿಸ್ಕೊ ಬಂದಿರೋ ಕಾಸು ಸಿಕ್ಕಲ್ಲ ನಿಮ್ಗೆ, ಡೈರೆಕ್ಟ್ ಕೊಡ್ತೇವೆ. ಮೀಟ್ರ್ ಇವತ್ತು ರೆಡಿ ಮಾಡ್ಕೋಬೋದು ಏನಾದ್ರು ಮೀಟ್ರ್. ಇವಾಗ ನಿಮ್ಗೆ ಕೊಟ್ಟಿರೋದೇ ನಿಮಗೆ ಚಾನ್ಸ್ ರಾಮನಗರ ಸಂತು ಕೊಟ್ಟು ಹೊಸ ಬ್ಯಾಟ್ರಿ, ಪೈಲಟ್ ಬಾಕ್ಸ್, ಹೋಲ್ಡ್ರು ಎಲ್ಲ ಹಾಕಿದ್ದು. ಹೆಡ್ಲೈಟ್ ಕಿವಿನೂ ಹೋಗ್ಬಿಟ್ಟಿದ್ದು, ಕಿವಿನೂ ತಂದು ಹಾಕಿದ್ದು. ಬಟರ್ಫ್ಲೈ ಎಲ್ಲ ಹಾಕ್ಸಿದ್ದು ಟೈರು, ಹಿಂದೆ ಟೈರ್ ಇದು ಮುಂದೆ ಟೈರ್ ಇದೆಲ್ಲ ಬೋರ್ ಸೈಜ್ ಏನಿದೆ ಹೇಳಿಲ್ಲ, ಅದೊಂದು ನೋಡ್ಬಿಟ್ರೆ ಆಮೇಲೆ ಹೇಳ್ತೀನಿ ಅಂದ್ರಲ್ಲ, ವ್ಯಾಪಾರ ಆದ್ಮೇಲೆ ಹೇಳ್ತೀನಿ ಅಂದ್ರೆ. ಇಲ್ಲೇ ಐತೆ. ಹೆಡ್ ಬಿಟ್ಬಿಟ್ಟು ಹಾಕಿದ್ರೆ ಮತ್ತೆ ಇಂಜಿನ್ ಪ್ರಾಬ್ಲಮ್ ಆಗೋದು. ಯಾರು ನಿಮ್ಗೆ ಬಿಚ್ಚಿ ತೋರಿಸಿ ಓಪನ್ ಆಗಿ ಹೊರ ಮಾಡಲ್ಲ. ನಾನು ಅದಕ್ಕೆ ಕೇಳಿದೆ, ನೀವು ಹೇಳಿದ್ರಲ್ಲ ವ್ಯವಹಾರ ಆದ್ಮೇಲೆ ಬೇಕಾದ್ರೆ ನೋಡ್ತೀನಿ ಅಂತಾರಲ್ಲ, ಓಡಿಸ್ಬಿಡ್ತೀನಿ ಇನ್ನು. ಆಮೇಲೆ ಏನೋ ಬಿಚ್ಚಬೇಕು. ನಮ್ದು ಒಳ್ಳೆಯದು ಅದಕ್ಕೆ ನಾವು ತೋರಿಸ್ಕೊತೀವಿ. ಇವಾಗ ನೀವು ಹೇಳಿದ ಮಾತಿಗೆ ನಡ್ಕೊಂತಿದ್ದೀರ ಅಂದ್ರೆ ನಿಮ್ಗೆ ಅರ್ಥ ಇರುತ್ತಲ್ವಾ. ಬೇರೆಯವರೆಲ್ಲ ತೆಗ್ದು ನಿಮ್ಗೆ ಅದೆಲ್ಲ ನೋಡಲ್ಲ. ಎರಡೇ ಮಾತು ಆಗಲ್ಲ ಬಟ್ಟಾಗಪ್ಪ. ಈಗ ಗಾಡಿಗೆ ಬೋರ್ ಬಿಚ್ತಿದ್ದಾರೆ, ಸಾರಿ ಹೆಡ್ ಬಿಚ್ತಿದ್ದಾರೆ. ಯಾವ ಇವೆಲ್ಲ ಇಷ್ಟೇನು ಕೆಳಗಡೆ ಬೋರ್ ಏನಿದೆ, ಬೋರ್ ಸೈಜ್ ಏನಿದೆ ಗೊತ್ತಾಗುತ್ತೆ. ಆಮೇಲೆ ನಾನಾ ತರ ಬಂಕಾರ್ಗಳು ಆಯ್ತದೆ. ಯಾವ ಡೀಲರ್ ತೋರ್ಸ್ಬಿಟ್ಟು ಈ ತರ ವೆರಿ ರೇರ್ ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ಎಲ್ಲ ಬಿಚ್ಚಿ ಏನೈತೆ ನಾವು ನೋಡಿಲ್ಲ. ಅವ್ರು ಕೊಡೋ ದುಡ್ಡಿಗೆ ವರ್ತ್ ಅನ್ಸ್ಬೇಕು ಅಂತ ಬಿಚ್ಚಿ ತೋರಿಸ್ತಾ ಇರೋದು. ಸುಮ್ನೆ ಹೇಳೋದಲ್ಲ, ಗಾಡಿಗಳಿಂದ ಅಷ್ಟ್ ಕಷ್ಟ ಬಿದ್ಬಿಟ್ಟಿದೀವಿ ನಾವು. ಒಟ್ನಲ್ಲಿ ಆಕಾಶ್ ಬ್ರೋ ನಮಗೆ ಹೇಳಿದ್ರು ಸ್ಟ್ಯಾಂಡರ್ಡ್ ಬೋರ್ ಇಲ್ಲ, ಒಟ್ನಲ್ಲಿ ಒರಿಜಿನಲ್ ಬೋರ್ ಇದೆ, ಸ್ಲೀವ್ ಬೋರ್ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ಮಾತು ಮೇಲೆ ನಂಬಿಕೆ ಮೇಲೆ ನಡ್ಕೊಂತಿರೋದು ಗಾಡಿ. ಬಿಡ್ತಾ ಇದೀನಿ, ಏನೈತೆ ಇನ್ನೂ ಗಂಟ ನೋಡಿಲ್ಲ. ರನ್ನಿಂಗ್ ನೋಡಿದ್ರೆ ಒರಿಜಿನಲ್ ಬೋರ್ ತರೋದೇ ಐತೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಕಸ್ಟಮರ್ ಹತ್ರ ಇನ್ನೂ ದುಡ್ಡು ಇಸ್ಕೊಂಡಿಲ್ಲ, ಬಾಟಲ್ ಬಿಚ್ಚಿ ತೋರಿಸ್ತಾ ಇದೀವಿ. ತಮಿಳ್ನಾಡಿನ ಗಾಡಿ ತಂದು ರೀನಂಬರ್ ಮಾಡಿರೋದು. ಇಲ್ಲ, ನಾವು ಅನ್ಕೊಂಡಂಗೆ ನಮಗೆ ಗಾಡೀಲಿ ಸೀಲ್ಡ್ ಬೋರ್ ಸಿಕ್ತು. ನಮಗೆ ಭಯ ಇತ್ತು ಸ್ಲೀವ್ ಬೋರ್ ಸಿಕ್ಬಿಡುತ್ತಾ ಅಂತ. ಆಕಾಶ್ ಬ್ರೋ ಹೇಳಿದ್ರು ನಮಗೆ ಗಾಡೀಲಿ ಸ್ಟ್ಯಾಂಡರ್ಡ್ ಬೋರ್ ಇಲ್ಲ ಅಂದ್ರು ಒರಿಜಿನಲ್ ಬೋರ್ ಇದೆ ಅಂತ. ಸೈಡ್ ನೋಡಿ, ಯಾಕೆ ನೋಡ್ಲಿಕ್ಕೆ ಬಿಚ್ಚು. ಗೊತ್ತಿಲ್ವಾ? 0.75 ಇಲ್ಲಿ ನೋಡಿ ಬನ್ನಿ. ಒಂದೇ ಮ್ಯಾಮ್ ಕಂಡ್ರಿ 55 ಇಲ್ಲ 75 ಕಂಡ್ರಿ. ವಿಜಿ 00 ಈಗ 20 ಕಾಣ್ತು. ಈಗ ವಿಜಿ 20 ಕಾಣ್ತಾ ಇದ್ದು ನೀಟಾಗಿ. ವಿಜಿ ಇಲ್ಲಾಕ್ರಿ ಇಲ್ಲಿ ಒಂದೇ ಮ್ಯಾಮ್ ಕಂಡ್ರಿ, ಇಲ್ಲ ಕಾಣ್ತೈತಲ್ರಿ, ಒಂದು ಕಾಣ್ತೈತಲ್ಲ ಇಲ್ಲಿ. ಕೃಷ್ಣನೇ ಹಾಕಿ ನೋಡ್ರಿ, ಯಾಕೆ ಅರೆ ಇಲ್ಲೇ ಕಾಣ್ತೈತಲ್ರಿ, ಒಂದೇ ಮೇಮು, ಒಂದೇ ಮ್ಯಾಮ್ದ. ನೀವು ಯಾರಿಗೂ ಡೌಟ್ ಇರಲ್ಲ. ಏನಂತೆ 200 ಅಂದ್ರೆ 4 ಸಲ ಮಾಡ್ಬೋದು. 4 ಸಲ 2030 ಗಂಟೆ ಹೆಚ್ಚಿದೆ. ಬ್ಲ್ಯಾಕ್ ಬೇಕು ಅಂದ್ರೆ ಬ್ಲ್ಯಾಕ್ ಬೈಕ್. ಇದು ಕಲರ್ ಬೇರೆದಿದೆ, ಏನಾಗಲ್ಲ, ಪ್ರಾಬ್ಲಮ್ ಆಗಲ್ಲ. ಎಲ್ಲ ಗಾಡಿ ಬಗ್ಗೆ ನೋಡ್ತಾರೆ, ನೋಡ್ಬಿಟ್ಟು ಇದು ಯಾವ್ದು ಒರಿಜಿನಲ್ ಈ ತರ ಫಂಡ್ ಬರಲ್ವಲ್ಲ ಅಂತವ್ರೆ. ಇದಕ್ಕೆ ಯಾವ್ದು ದಪ್ಪ ಐತೆ, ಇದಕ್ಕೆ ಯಾವ್ದು ಸಣ್ಣ ಐತೆ. ಬೈ ನಿಮ್ಗೆ ಏನು ಮೋಸ ಗೀಸ ಇಲ್ಲ. ಈ ರೈಡ್ಗೆ ನಿಮ್ಗೆ ಕೊಡ್ತಿರೋದು ಅದೃಷ್ಟ ಈ ಗಾಡಿಗಳು. ಲಾಸ್ಟ್ ಫೈನಲ್ ಟಚಲ್ಲಿ ನಿಂತಿದ್ದೀವಿ. ಇವಾಗ ಅವ್ರು ಏನಂತಾರೆ ಅದ್ರ ಮೇಲೆ ಡಿಪೆಂಡ್. ನಾವಂತೂ ಒಟ್ಟಿನಲ್ಲಿ ಇವಾಗ ತೊಗೊಂಡೋಗ್ಬೇಕು ಅಂದ್ಕೊಂಡೆ ಬಂದಿದ್ದೀವಿ. ಇವತ್ತು ಬೆಳಗ್ಗೆನೇ ರೆಡಿಯಾಗಿ ಬಂದಿದ್ದೀವಿ, ಗಾಡಿ ಎತ್ಕೊಂಡೆ ಹೋಗ್ಬೇಕು ಅಂತ. ಏನೂ ಹೇಳ್ತಿಲ್ಲ, ಇನ್ನು ಡಿಸಿಷನ್ ಪೆಂಡಿಂಗಲ್ಲಿದೆ, ವೆಯ್ಟ್ ಮಾಡಬೇಕು. ನಾನು ಅದಕ್ಕೆ ಅವ್ರು ನೆನ್ನೆಯಿಂದ ಪಾಪ ಹಣ ನೆನ್ನೆಯಿಂದ ನನ್ಗೆ ಎಷ್ಟು ನೋಡ್ಬೇಡಿ, ಖುಷಿ ಖುಷಿಯಿಂದ ನೀವು ಮುಖ ನೋಡ್ಕೊಂಡೆ ಹಣ ಗಾಡಿ ಕೇಳಿ. ನನ್ನ ಲೈಫಲ್ಲೂ ಇತಿಹಾಸದಲ್ಲಿ ಯಾರು ಇಷ್ಟು ಗಾಡಿ ನೋಡಿಲ್ಲ. ಬೇರೆಯವ್ರಾಗಿಲ್ಲ, ಸೀದಾ ನಡೆಯಪ್ಪ ಅಂತ ಓಡಿಸೇ ಬಿಡವೆ. ಅವನು ಒಬ್ಬ ಇನ್ಸ್ಟಾಗ್ರಾಮ್ ಇದಾಗಿರುತ್ತೆ ಹೇಳಿರೋದು. ಬೋರ್ ಏನಂದ್ರೆ ಬಿತ್ತು ನೋಡಿಲ್ಲ, ಬಿಚ್ಚಿ ತೋರಿಸಿದೀನಿ. ಅದೆಲ್ಲ ಯಾರು ತೋರಿಸ್ಬಿಡ್ತಾರೆ. 1,85,000 1,90,000 ಬಜಾರ್ ನಡೀತದೆ. ರೈಟ್ ಕೊಟ್ರೆ ತಾನೇ ಒಳ್ಳೆ ಪದಾರ್ಥ ಕೊಡೋದು.
ರೈಟು ಕಮ್ಮಿನೂ ಬೇಕು, ಒಳ್ಳೆ ಪದಾರ್ಥನೂ ಬೇಕು. ವಿಡಿಯೋ ಮಾಡಿ ಇವಂದು ಬೇಡ, ನನ್ಗೆ ಐಡಿ ಫಾಲೋ ಮಾಡಿ ಅಂತ ಹೇಳ್ರಪ್ಪ. ನಮ್ ಐಡಿ ಬಂದು ಕುದ್ದುಸ್ ಪಾಷಾ ಅಂತ, ಮಂಡ್ಯದವರು. ನಿಮ್ಗೆ ಗಾಡಿ ಬೈ ಮಾಡಿಸಿದೀವಿ ಒಂದು, ನಮ್ ಫ್ರೆಂಡ್ ಆಕಾಶ್ ಕಡೆಯಿಂದ ಬಂದವ್ರು ಅಂತ ಹೇಳ್ಬಿಟ್ಟು ಒಳ್ಳೆ ಗಾಡಿ ಕೊಟ್ಟಿದೀವಿ ನಿಮ್ಗೆ. ಏನ್ ಹೇಳ್ತೀರಾ ಆಕಾಶ್ ಬೈ ಇದ್ರ ಬಗ್ಗೆ? ಮಾಡ್ಬೇಡಿ ಯಾರು ನಿಮ್ಗೆ ಯಾರಿಗೆ ಗಾಡಿ ಬೇಕಂದ್ರು ಆಕಾಶ್ ಅಂತ ಇದ್ದಾರೆ, ಇವ್ರ ಇನ್ಸ್ಟಾಗ್ರಾಮ್ ಐಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮೆಸೇಜ್ ಮಾಡಿ, ಜಾಸ್ತಿ ಕಾಲ್ ಮಾಡೋಕೆ ಹೋಗ್ಬೇಡಿ. ಒಂದು ಫಾಲೋ ಮಾಡಿ. ಗಾಡಿಗಳು ಬೇಕು ಅಂದ್ರೆ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಗಾಡಿ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಕಸ್ಟಮರ್ಗೋಸ್ಕರ ಡಿಮ್ಯಾಂಡ್ ಕೊಟ್ಟು ಗಾಡಿಗಳು ತರ್ತಾ ಇದ್ದೀನಿ. ಅದರ್ ಸ್ಟೇಟ್ ಅಲ್ಲೇ ತುಂಬಾ ಸ್ಕ್ರಾಪ್ ಕಂಡೀಷನ್ ಗಾಡಿಗಳ ರೇಟ್ ತುಂಬಾ ಜಾಸ್ತಿ ಆಗ್ಬಿಡೈತೆ. ಅಲ್ಲಿ ತಂದು ರೀಸ್ಟೋರ್ ಮಾಡೋದಕ್ಕೆ ತುಂಬಾ ಗಾಡಿ ಬೀಳ್ತದೆ. ನನ್ನ ಫ್ರೆಂಡ್ ಕುದುಸ್ ಪಾಷಾ ಅಂತ ಎಲ್ಲ ಒಟ್ಟಿಗೆ ಮಾಡೋದು ನಾವು ಗಾಡಿಗಳು. ಗಾಡಿ ತಂದ್ರೆ ಇವ್ನು ತರ್ತಾನೆ, ರೀಸ್ಟೋರ್ ಮಾಡ್ತಾನೆ, ಗಾಡಿ ನನಗೆ ಕೊಡೋದು. ಗಾಡಿನೂ ಅಷ್ಟೇ ಖರ್ಚು ಬೀಳ್ತದೆ, ಹಂಗೆ ರೆಡಿ ಮಾಡಿಸ್ತೀವಿ. ಸುಮ್ನೆ ಗಾಡಿ ಬಗ್ಗೆ ತಿಳಿದೇನೆ ದಯವಿಟ್ಟು ಯಾರು ಕಮ್ಮಿ ಕೇಳಕ್ ಹೋಗ್ಬೇಡಿ, ಖರ್ಚು ಹಂಗೆ ಬೀಳ್ತದೆ. ಸುಮ್ನೆ ಅದರ್ ಸ್ಟೇಟ್ ಅಲ್ಲಿ 50-60ಕ್ಕೆಲ್ಲ ಸಿಗ್ತಾ ಇಲ್ಲ. ಈಗ 1,20,000 1,30,000 ಉದ್ಯೋಗಿರೋ ಗಾಡಿ ಕೊಟ್ಟು ತಂದು ಅದಕ್ಕೆ 50,000 ಖರ್ಚು ಮಾಡಿ ನಂಬರ್ ಮಾಡೋದಕ್ಕೆ ಗಾಡಿ ರೇಟ್ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ಮಾಡೋದು ಅಷ್ಟೇ ರಿಸ್ಕ್ ಮಾಡಿರ್ತೀವಿ. ಯಾರಿಗಾರ ಇಂಟ್ರೆಸ್ಟ್ ಇದೆ, ನನ್ನ ಐಡಿ ಬಂದ್ಬಿಟ್ಟು RX King ಹಾಕು 018 ಆಕಾಶ್ ಕೊಟ್ಟು ಬಂದವರು ಫಾಲೋ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಮ್ ಬಜೆಟ್ ಇದಕ್ಕಿಂತ ಜಾಸ್ತಿ ಆಗಿದೆ, ಆದ್ರೂ ಪರವಾಗಿಲ್ಲ, ಗಾಡಿ ಚೆನ್ನಾಗಿರೋದೇ ಸಿಕ್ಕಿದೆ ಅನ್ಕೊಂತೀನಿ. ಆಕಾಶ್ ಗ್ಯಾರಂಟಿ ಇದಕ್ಕೆ. ಏನೋ ಪ್ರಾಬ್ಲಮ್ ಇದ್ರು ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ತೀನಿ. ಗೊತ್ತಾ, ನಿಮ್ ಬಜೆಟ್ ಗಿಂತ ಗಾಡಿ ಜಾಸ್ತಿ ಅನ್ಸಿರ್ಬೋದು ನಿಮ್ಗೆ. ಯಮ ಶೋರೂಮ್ ಕನ್ಫ್ಯೂಸ್ ಆಗ್ಬಿಡೋದೆ. ಅದ್ ಗೊತ್ತಾ ನಿಮ್ಗೆ? ಯಮ ಕಂಪ್ನಿ ಬಿಟ್ಟಿದೆ 40,000 ಗಾಡಿ ರೇಟು. ಇವತ್ತು 1,60,000 ಗಾಡಿ ರೇಟು ಅವರೇಜ್ ಗಾಡಿ ನಡೀತೈತೆ ಅಂದ್ರೆ ಗಾಡಿಗೂ ಅಷ್ಟೇ ಕ್ರೇಜ್ ಐತೆ. ಗಾಡಿ ಖರ್ಚು ಹಂಗೆ ಮಾಡಿರ್ತೀವಿ ಬ್ರೋ. ನಿಮ್ ಫುಲ್ ರಿಸ್ಟೋರ್ ಗಾಡಿ ತಗೋತೀವಿ ಅಂದ್ರೆ ಪಿನ್ ಟು ಪಿನ್ ಬೇರೆ ರೇಟ್ ಇರ್ತದೆ. ಕಸ್ಟಮರ್ಗೆ ಅವ್ರ ಸ್ಯಾಟಿಸ್ಫಿಕೇಶನ್ ಆಗೋ ತರ ಕೊಟ್ಟಿದ್ವಿ. ಬೇರೆ ಇನ್ನೂ ಅಪ್ಡೇಟ್ ಮಾಡಿ ಕೊಡ್ತಾ ಇರ್ತೀನಿ. ಗಾಡಿ ಇವಾಗ ಪೂರ್ತಿ ಮಾತುಕತೆ ಮಾಡಿ ಎಲ್ಲ ಮುಗಿದಿದೆ. ಗಾಡಿ ತಗೊಂಡ್ ಹೋಗ್ಬೇಕು. ಒಂದು ಮೀಟರ್ ರನ್ನಿಂಗ್ ಅಲ್ಲಿ ಇರಲಿಲ್ಲ, ಚಿಕ್ಕ ಪುಟ್ಟದೊಂದು ಕೆಲಸಗಳಿತ್ತು, ಅದನ್ನ ರೆಡಿ ಮಾಡಿಸ್ಕೊಂಡು ಮುಂದೆ ಹೋಗ್ತಾ ಇದೀವಿ. RX ಗಳು ತುಂಬಾ ಮಾರ್ಕೆಟ್ ರೇಟ್ ಆದಂಗೆ ಔಟ್ ಆಫ್ ಸ್ಟೇಟ್ ಇಂದ ಸಕ್ಕ ಜನ ಗಾಡಿಗಳು ತರಿಸಿ ಸೇಲ್ ಮಾಡ್ತಿದ್ದಾರೆ. ಖರ್ಚು ಹಂಗೆ ಮಾಡ್ತಿದ್ದಾರೆ. ಗಾಡಿ ಇವಾಗ ನಾವು ಏನ್ ಪ್ರೈಸ್ ಕೊಡ್ತೀವಿ ಆ ರೇಂಜಿಗೆ ಗಾಡಿಗಳು ಸಿಗ್ತಿದಾವೆ. ಮುಂಚೆ ತರ ಕಡಿಮೆ ಆಗೆಲ್ಲ ಗಾಡಿಗಳು ಯಾವ ಸಿಗೋಲ್ಲ. ನಾವು ಕಡಿಮೆ ಕೊಟ್ಟು ತಗೊಂತಿಲ್ಲ ಗಾಡಿ. ಇವಾಗ ಈಗ ಏನೇ ಇದ್ರು ನೀವು ದುಡ್ಡು ಚೆನ್ನಾಗಿ ಇಟ್ಟಿದ್ದೀರ ಅಂದ್ರೆ ಒಳ್ಳೆ ಗಾಡಿ ಸಿಗುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಹುಡ್ಕೋಕ್ ಹೋಗ್ಬಿಟ್ಟು ತುಂಬಾ ಕಡಿಮೆ ಬಜೆಟ್ ಸಿಗೋ ಗಾಡಿಗಳು ಹಂಗೆ ನಿಮ್ಗೆ ಖರ್ಚುಗಳು ಜಾಸ್ತಿ ಇರ್ತವೆ. ಅದಕ್ಕೆ ನಮಗೆ ಗೊತ್ತಾಗ್ತಿರೋದು ಏನೇ ಚಿಕ್ಕ ಪುಟ್ಟ ರಿಪೇರಿ ಏನಿದೆ ಅದನ್ನ ನಾವು ಇಲ್ಲೇ ನೋಡಿ ಗಾಡಿ ಮಾಡ್ಕೊಂಡಿದ್ದೀವಿ. ಇಂಡಿಕೇಟರ್ ಒಂದು ಬಲ್ಬ್ ಬರ್ತಿರಲಿಲ್ಲ, ಅದನ್ನ ಅಲ್ಲೇ ಮಾಡಿಸಿ, ಮತ್ತೆ ವೀಲ್ ಅಲ್ಲಿ ಕೆಳಗಡೆ ಒಂದು ನಟ್ಟಿರಲಿಲ್ಲ, ಅದನ್ನು ಹಾಕ್ಸಿದೀವಿ. ಇವಾಗ ಮೀಟರ್ ಒಂದು ಓಡ್ತಿರಲಿಲ್ಲ, ಅದನ್ನೊಂದು ರನ್ನಿಂಗ್ ಮಾಡಿಸಿ ಇವಾಗ ತಗೊಂಡ್ ಹೋಗ್ತಿದೀವಿ. ಬೋರ್ ಬಿಚ್ಚಿದ್ವಿ, ಬೋರ್ ಬಿಚ್ಚಿ ಹಿಟ್ನ ಟೈಟ್ ಮಾಡಿಸಿದೀವಿ. ಅವ್ರು ಮಾಡ್ತಾರೆ ಎಲ್ಲ ಅವ್ರನ್ನ ಮಾಡ್ತಾರೆ. ಇವಾಗ ನಮ್ಮ ಗಾಡಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಮೆಕ್ಯಾನಿಕ್ ಕೆಲಸ ಏನೇನ್ ಮಾಡಿಸ್ಬೇಕಿತ್ತು ಎಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ. ಇವಾಗ ಮಂಡ್ಯದಿಂದ ಫ್ಯೂಲ್ ಹಾಕ್ಸ್ಕೊಂಡು ಮೈಸೂರು ಕಡೆ ಹೋಗ್ತಾ ಇದೀವಿ. ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮಸ್ತ್ ಆಗಿರೋ ವಿಡಿಯೋಗಳು ಬರ್ತಾ ಇರ್ತವೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.